ಅಂತರ್ಯಾಮಿ ಅಂದರೆ ಒಳಗಡೆ ಮನುಷ್ಯನ ತಾಕಲಾಟ ಯಾವ ರೀತಿಯಿಂದ ಅವನು ಭಾವಿಸ್ತಾನೆ, ಈ ಜಗತ್ತನ್ನು ಯಾವ ರೀತಿ ನೋಡೋಕ್ಕೆ ಸಾಧ್ಯ, ನೋಡಬೇಕು ಅನ್ನೋದು ಒಂದು ನೀತಿಯನ್ನು ಈ ಸಿನಿಮಾ ಹೇಳುತ್ತೆ. ನಮಗೆ ಯಾವುದೋ ಒಂದು ನಮ್ಮ ಕೈಗೆ ಒಂದು ಅಸ್ತ್ರ ಬರುತ್ತೆ. ಆ ಅಸ್ತ್ರ ಕಲೆ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಅಥವಾ ಬೇರೆ ಏನೇ ಆಗಿರ್ಬೋದು. ಅದು ಏನೇ ಇದ್ರೂ ಕೂಡ ಒಂದು ಮಾತು ಹೇಳ್ತಾರೆ, ಹಾತ್ ಅವ್ರ ಹತಿಯಾರ್ ದೋನೋ ಬಿ ಬಂದೋಬಸ್ತ್ ರಹನಾ ಹೈ. ಅಂದರೆ ಕೈ ಮತ್ತು ಕೈಗೆ ಬಂದಂಥ ಅಸ್ತ್ರ ಎರಡೂ ಕೂಡ ಸಮರ್ಥವಾಗಿರಬೇಕು. ಆಗ ಮಾತ್ರ ಒಂದು ಕೆಲಸ ಆಗುತ್ತೆ. ಅಲ್ಲಿದ್ರೆ ಕೈ ದುರ್ಬಲ ಆಗಿದ್ದರೆ ಆಗಲ್ಲ, ಅಸ್ತ್ರ ಗಟ್ಟಿರುತ್ತೆ. ಆದರೆ ಅಸ್ತ್ರ ದುರ್ಬಲ ಆದರೆ ಕೈ ಗಟ್ಟಿರುತ್ತೆ, ಅಸ್ತ್ರ. ಹಾಗೆ ಒಂದು ಸಿನಿಮಾ ಕೂಡ, ಒಂದು ಸಿನಿಮಾದಲ್ಲಿ ನಾನು ಯಾಕಾಗಿ ನಾನು ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ, ನನ್ನ ಅಭಿನಯ ಹೇಗಿರಬೇಕು, ಜನ ಏನಂತಿದ್ದಾರೆ, ಮತ್ತು ಇವರು ನನಗೆ ಏನು ಶೋಷಣೆ ಮಾಡ್ತಾ ಇದ್ದಾರಾ, ನನ್ನನ್ನು ಬಳಸ್ಕೊಳ್ತಿರೋವಂಥ ಜನ ಅವ್ರು ಯಾರೇ ಆಗಿರ್ಬೋದು, ಅವರು ನನ್ನನ್ನು ಯಾವ ರೀತಿ ನೋಡ್ತಾರೆ ಅನ್ನೋದನ್ನು ಒಬ್ಬ ನಟಿಯಾಗಲಿ ಅಥವಾ ಒಬ್ಬ ಕಲಾವಿದರು ಇದನ್ನು ಗಮನಿಸಬೇಕಾಗ್ತದೆ. ಮತ್ತು ಕಲೆಯಲ್ಲಿ ಒಂದು ಮನೆಯ ವಾತಾವರಣ ಮತ್ತು ಅವನ ಒಳ ಮನಸ್ಸು ಇವು ವರ್ಕ್ ಮಾಡ್ತಾ ಇರ್ತವೆ. ನೀವು ಏನೇ ಮಾಡಲಿ ಅದು ಹೊರಗಡೆ ಬಂದ್ಬಿಡುತ್ತೆ, ಅದು ತನ್ನ ಒಂದು ಇದರ ರೂಪದಲ್ಲಿ. ಕೆಲವರು ಏನು ಮಾಡ್ತಾರೆ, ಬಹಳ ಎತ್ತರಕ್ಕೆ ಏರ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡ್ಬಿಡ್ತಾರೆ, ಕುಸಿದು ಬಿಡ್ತಾರೆ ಕೆಳಗೆ. ಇನ್ನು ಕೆಲವರು ಬಹಳನೇ ಮೌನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಮೆಟ್ಲು ಹತ್ತಿ ಶಿಖರ ಇರ್ತಾರೆ. ಅಂಥ ಶಿಖರ ಏರುವಾಗ ಬೇಕಾದಷ್ಟು ಗಂಡಾಂತರಗಳು ಬರ್ತವೆ ಅನ್ನೋದು ಇವ್ರು ಹೇಳ್ತಾರೆ. ಅದರಲ್ಲಿ ಫೇಲ್ ಆಗೋರೆ ಬಹಳ, ಪಾಸ್ ಆಗೋರು ಕಡಿಮೆ ಅನ್ನೋದು ಈ ಸಿನಿಮಾ ತೋರಿಸುತ್ತೆ. ಯಾಕೆಂದರೆ ನಮ್ಮ ಮನಸ್ಸುಗಳು ಅಷ್ಟೊಂದು ಆ ಒತ್ತಡವನ್ನು ಸಹಿಸ್ಕೊಳ್ಳಲ್ಲ. ದೊಡ್ಡ ನಾವು ನಟರಾಗ್ಬಿಟ್ವಿ ಅನ್ನೋ ಭಾವನೆ. ಅಥವಾ ಒಬ್ಬ ಪ್ರೊಡ್ಯೂಸರ್ ಮನೆ ಮಾರಾದ್ರು ಹೇಳ್ತಾರೆ ನೋಡಿ, ನಾನು ಮನೆ ಮಾರಾದರೂ ಸಿನಿಮಾ ತೆಗಿತೀನಿ. ಮನೆ ಮಾರ ಏನು ಮಾಡ್ತೀನಿ, ಮನೆಯೇ ಮಾರ್ಬಿಟ್ಮೇಲೆ ಬೀದಿ ಪಾಲಾಗ್ತೀರ, ಫುಟ್ಪಾತ್. ಈ ರೀತಿಯ ಒಂದು ನೀತಿ ಸಿಕ್ಕಾಪಟ್ಟೆ ಹೇಳಿದ್ದಾರೆ ಎಲ್ಲ ವಿಷಯದಲ್ಲೂ. ನಟರಿಗಿದೆ, ಇಲ್ಲಿ ಕಲಾವಿದರಿಗೆ ಬುದ್ಧಿ ಹೇಳಿದ್ದಾರೆ, ಪ್ರೊಡ್ಯೂಸರಿಗೆ ಹೇಳಿದ್ದಾರೆ. ಯಾರು ಏನು ನಾನು ಹಾಡ್ತೀನಿ ಅಂತ ಹೋದವರು, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೋದವರು, ನಾನು ಏನೋ ಮಾಡ್ತೀನಿ ದೊಡ್ಡನಾಗ್ತೀನಿ ಅನ್ನೋರು, ಇವರೆಲ್ಲರೂ ಕೂಡ ಸಾಲ ಮಾಡೋಕ್ಕೂ ಅಂಜಲ್ಲ, ಏನು ಬೇಕಾದ್ರೂ ಮಾಡ್ತಾರೆ. ಅಂಥ ಒಂದು ಹಂತಕ್ಕೆ ಏರಬೇಡ್ರಿ. ಆ ರೀತಿ ಅಲ್ಲ ಇದು ವಾಸ್ತವ ಪ್ರಪಂಚವನ್ನು ನೀವು ಗಮನ ಇಟ್ಟು ನೋಡಿ ನಿಮ್ಮ ಹೆಜ್ಜೆ ಇಡ್ರಿ ಅನ್ನೋದನ್ನು, ಆ ಒಳ್ಳೆಯ ಒಂದು ಸಂದೇಶವನ್ನು ಈ ಸಿನಿಮಾ ಕೊಡ್ತಾ ಇದೆ. ಇದರಿಂದ ಯುವ ಜನಕ್ಕೆ ಬಹಳ ಒಳ್ಳೆಯ ಪಾಠ ಇದೆ. ಇವತ್ತು ಯುವಕರು ಏನೇನೋ ಮಾಡೋಕ್ಕೆ ಹೋಗ್ತಾರೆ, ತಮ್ಮ ಕೈಲಿ ಆಗ್ಲಾರದನ್ನೆಲ್ಲ ಮಾಡೋಕ್ಕೆ ಮುಂದಾಗ್ತಾರೆ. ಆದರೆ ಅಲ್ಲ, ನಿನ್ನ ಯೋಗ್ಯತೆ ನೋಡಿ, ಇದು ನೋಡಿ ನೀನು ಮಾಡು ಅನ್ನುವಂಥದ್ದನ್ನು ಈ ಸಿನಿಮಾ ಹೇಳುತ್ತೆ. ಆಮೇಲೆ ಬಹಳ ಎಂಡ್ನಲ್ಲಿ ತುಂಬಾ ಪರಿಣಾಮಕಾರಿಯಾಗಿದೆ. ಮೊದಲೇನೋ ತಮಾಷೆ ಮಾಡ್ತಿದ್ದಾರೆ ಅನಿಸುತ್ತೆ, ಯಾಕೆ ಅವ್ರನ್ನು ಮಾಡಿದ್ರು ಏನು, ಅದೊಂದು ಸ್ವಲ್ಪ ಕಾಮಿಡಿಯಾಗಿ ತಗೊಂಡಿದ್ದಾರೆ. ಆಮೇಲೆ ಒಳ್ಳೆ ಗಂಭೀರವಾಗಿ ಸಿನಿಮಾ ಮುಕ್ತಾಯ ಆಗುತ್ತೆ. ಕಾಮಿಡಿಯಲ್ಲಿ ಪ್ರಾರಂಭ ಆಗುತ್ತೆ, ಹಿತವಚನದಲ್ಲಿ ಮಧ್ಯಮದಲ್ಲಿ ಬುದ್ಧಿವಾದಗಳು ಬರ್ತವೆ, ಜನ ಏನು ಹೇಳ್ತಾರೆ ಅನ್ನೋದು ಬರುತ್ತೆ. ಲಾಸ್ಟ್ನಲ್ಲಿ ಅದು ಒಂದು ಎಂಡ್ ಆಗುತ್ತೆ. ಬಹಳ ಚೆನ್ನಾಗಿ ನೀತಿ ನಿಜವಾಗಿಯೂ ನಮ್ಮ ಮನಸ್ಸಿಗೆ ಇಳಿಯೋ ರೀತಿಯಲ್ಲಿ ಒಂದು ನೀತಿ ಬೋಧನೆ ಮಾಡುತ್ತೆ. ಅದಕ್ಕಾಗಿ ನಾನು ನಿಮ್ಮ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಾ. ಮತ್ತು ಈ ಸೀನರಿ ಅದು ಖುಷಿ ಕೊಡುತ್ತೆ. ಆಮೇಲೆ ಮೊದಲೇನೋ ತಗೊಂಡಿದ್ದೀರಲ್ಲ, ಅದಂತೂ ಅದ್ಭುತ ಇದೆ. ಅದನ್ನೇ ನೋಡ್ತಿರ್ಬೇಕು ಅನ್ಸುತ್ತೆ. ಇದು ಗ್ರಾಫಿಕ್ಸ್ ಅದು ಬಹಳ ಅದು ಆಕರ್ಷಣೆಗೆ. ಅದು ನಡುವೆ 2 ಸಾರಿನೋ 3 ಸಾರಿ ಬರುತ್ತೆ. ಅದು ಅದು ಏನೋ ಒಂಥರ ಬಹಳ ಖುಷಿ ಕೊಡುತ್ತೆ. ಆಮೇಲೆ ನೆನಪಲ್ಲೂ ಉಳಿದ್ಬಿಡುತ್ತೆ. ಅದನ್ನು ನೀವು ಮಾಡಿ ಸಿನಿಮಾ. ಓ, ನನಗೆ ನಂಬಕ್ಕೆ ಆಗಲ್ಲ ಅಷ್ಟು. ಹೌದಾ? ಅದು ಬಹಳನೇ ಅದ್ಭುತ ನೋಡಿ. ಹೌದಾ? ಅಲ್ಲ, ಇದು ಪರಿಸರ ಅಂತೂ ಸರಿ, ಆ ಪಾತ್ರಗಳಿದಾವೆ ಅವು ಗ್ರಾಫಿಕ್ ಅಲ್ವಾ, ಪಕ್ಷಿ ಇಲ್ಲ. ಅದು ಮೊದಲು ಓಪನಿಂಗ್ ಆಗೋದು ಅದು ದೇವರಾಯನ. ಹೌದಾ? ಅದು ತುಂಬಾ ಎಂದು ಮರೆಯೋಕೆ ಆಗಲ್ಲ ನಮಗೆ. ಹೋಗಿ ನೋಡ್ಬೇಕೇನೋ ನಾವು ಅಲ್ಲಿ ಹೋಗಿ ಅನ್ನೋ ಮಟ್ಟದಲ್ಲಿ ಅದು ಬಂದಿದೆ. ಅದಕ್ಕೆ ನಿಮ್ಗೆ ಎಲ್ರಿಗೂ ಕೂಡ ನಾನು ಶುಭ ಹಾರೈಸ್ತೀನಿ, ಅಭಿನಂದಿಸ್ತೀನಿ. ಅದರಲ್ಲಂತೂ ಆ ಗೇಮ್ಸ್ ಎಷ್ಟು ಜನ ನೋಡಿ, ಕೊನೆಗೆ ಏನಾದರೂ ಅವಳು ಅಂತ ಅನ್ನೋದನ್ನು ತೋರಿಸ್ತಾರೆ, ಹೇಗೆ ಜೀವನೇ ಕಳ್ಕೊತಾರೆ, ಮತ್ತು ಈ ಗೇಮ್ ಆಡಿ ಪ್ರಾಣ ಕಳ್ಕೊತಾರೆ ಅನ್ನೋದು ಕೇಳಿದ್ವಿ ನಾವು. ಇಂಥವೆಲ್ಲ ನಡೆಯೋದನ್ನು ಪೂರ್ತಿ ಬಿಚ್ಚಿಟ್ಟಿದೆ ಈ ಸಿನಿಮಾ. ಇದು ಎಲ್ಲ ಕಡೆ ಹೋಗ್ಬಿಟ್ಟು, ಇದು ನೀವು ಹಣ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಜನಗಳ ಮನಸ್ಸಿಗೆ ಮುಟ್ಟಿದ್ರು ದೊಡ್ಡ ಸಾರ್ಥಕನೇ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಕ್ರಾಂತಿ ಸರ್.
ಇವತ್ತೇನು ಈ ಚಿತ್ರ ನೋಡಿ ಕಲಿಬೇಕಾಗಿರೋದು ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇರುವಂಥ ನಿಜ ಘಟನೆಗಳನ್ನ ತೋರಿಸಿದ್ದೀರಿ ತಾವು. ನಿರ್ದೇಶಕರು, ನಿರ್ಮಾಪಕರು ಹಾಗೂ ಕಲಾವಿದರು ಒಳ್ಳೊಳ್ಳೆ ಪಾತ್ರಗಳನ್ನ ಅಳವಡಿಸ್ಕೊಂಡಿದ್ದೀರಿ. ಈ ಟಿವಿ ಶೋಗಳಲ್ಲಿ ನಡೆಯುವಂಥದ್ದನ್ನ ಬಿಚ್ಚಿಟ್ಟಿದ್ದೀರಿ ತಾವು. ಅದಕ್ಕೆ ಮೊದಲನೇದಾಗಿ ಡೈರೆಕ್ಟರ್ ಆಗ್ಬೋದು, ಈ ಕಥೆಯನ್ನು ಬರೆದವ್ರಿಗೆ ಅವರಿಗೆ ಶುಭಾಶಯಗಳನ್ನ ಹೇಳಬೇಕಾಗುತ್ತೆ. ಯಾಕಂದರೆ ಪಕ್ಕದಲ್ಲೇ ಇದ್ದಾರೆ. ಯಾಕಂದರೆ ಅವರು ನೋಡದೇ ಇರೋದಲ್ಲ, ಎಲ್ಲ ಗೊತ್ತಿರುತ್ತೆ, ಬಟ್ ಆಚೆ ಹೇಳಲ್ಲ. ಆಚೆ ಹೇಳೋದಕ್ಕೆ ಪ್ರಯತ್ನ ಪಟ್ಟವರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳಬೇಕು. ಕಲೆ ಯಾರಿಗೂ ಬರಲ್ಲ, ಅದು ಕಲೆ ಹೊಳೆದ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ತಾವು ಏನು ಲಾಸ್ಟ್ ಮೂಮೆಂಟ್ ಹೋಗ್ತೀರಿ ಅದನ್ನ ತೋರಿಸ್ದಂಗೆನೂ ಮ್ಯಾನೇಜ್ ಮಾಡಿದ್ದೀರಿ. ಯಾಕಂತಂದ್ರೆ ಲಾಸ್ಟ್ ಸೀನ್ನ ಬೇರೆ ಥರ ತೋರಿಸಿಲ್ವಲ್ಲ, ಅದು ಖುಷಿ ಆಯಿತು ನನಗೆ. ಆ ಥರ ಎಲ್ಲಾದ್ರೂ ತಿರ್ಗಾ ಆ ಮೆಸೇಜ್ ಹೋಗ್ಬಿಟ್ಟದ್ದು ಅನ್ನೋದು ನಮಗೆ ಒಂಥರ ಭಯ ಇತ್ತು. ಒಳ್ಳೇದಾಗಲಿ. ಈ ಚಿತ್ರತಂಡಕ್ಕೆ ನಿಜವಾಗ್ಲೂ ಶುಭಾಶಯ ಕೊಡಬೇಕು. ಆದರೆ ಮೇಡಮ್ ಅವರು ಹೇಳಿದ್ರು, ಆಗು ಹೋಗುಗಳು ದಿನನಿತ್ಯ ಒಬ್ಬ ಮನುಷ್ಯನಲ್ಲಿ ಬಂದೇ ಬರುತ್ತೆ. ಮನಸ್ಥಿತಿ ಇದೆ ಕಾರಣ, ನಾವು ಅಂದ್ಕೊಂಡಂಗೆ ಕಾರಣ. ನಾನು ಹೀರೋ ಅಂತ, ಯಾಕಂದರೆ ನಾವು ಡಾಕ್ಟರ್ ರಾಜ್ಕುಮಾರ್ನ ಹೀರೋ ಥರನೇ ನೋಡ್ತಾ ಇದ್ವಿ. ಅವ್ರು ಆಗ್ತಿರೋ ಬಟ್ಟೆಗಳನ್ನ ನೋಡ್ತಾ ಇದ್ವಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಫೈಟ್ ಆಗಲಿ, ಕಥೆಗಳನ್ನಾಗಲಿ ಕೇಳ್ಕೊ ಬಂದ್ವಿ. ಆ ಥರ ಚಿತ್ರಗಳು ಮೂಡಿದೆ. ಆದರೆ ಇದು ಜಾಗೃತಿ ಮೂಡಿಸುವಂಥ ಒಂದು ಚಿತ್ರ. ಈ ಚಿತ್ರಕ್ಕೆ ನಿಜವಾಗ್ಲೂ ಮುಂದಿನ ದಿವಸಗಳಲ್ಲಿ ಒಳ್ಳೆ ಏನಾದ್ರು ಒಂದು ಪ್ರಶಸ್ತಿ ಸಿಕ್ಕಲಿ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ಮೇಡಮ್ ಅವ್ರಿಗೆ ಅಮ್ಮ ಮಾತಾಡ್ತಾರೆ ಫಸ್ಟ್ ಮನೋಜ್ ಸರ್. ಆಮೇಲೆ ಬನ್ನಿ ಅಮ್ಮ, ಬನ್ನಿ ಅಮ್ಮ ಹೇಳಿ. ಅಮ್ಮ, ತಮ್ಮ ಹೆಸರು? ಭಾಗ್ಯಮ್ಮ. ನೋಡಿ, ಭಾಗ್ಯಮ್ಮ ಅಂತ ಸಿನಿಮಾ ಹೇಗಿತ್ತು? ಚೆನ್ನಾಗಿತ್ತು. ಏನು ಅರ್ಥ ಆಯ್ತು ನಿಮ್ಗೆ? ನಮ್ಗೆ ಏನು ಅರ್ಥ ಆಯಿತು ಅಂತಂದರೆ, ಜೀವನದಲ್ಲಿ ಯಾವ ಥರ ಕಷ್ಟ, ಯಾವ ಥರ ಸುಖ, ಜನ ಯಾವ ಥರ ಆಡ್ಕೊತಾರೆ. ಸೊ ಸಿನಿಮಾ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಥಿಯೇಟರ್ಗಳಿಗೆ ಬರ್ತಾ ಇರೋದು ತುಂಬ ಕಡಿಮೆ ಆಗ್ತದೆ. ಅದು ನೋಡಿದಾಗ ಹೆಂಗೆ ಬೇಜಾರಾಗುತ್ತೆ ಅಂತಂದರೆ, ಅದೇ ಇಂಗ್ಲೀಷ್ ಸಿನಿಮಾ, ಅದೇ ಬೇರೆ ಸಿನಿಮಾ ಆದರೆ ಕೆಲವರು ಎಷ್ಟೋ ಜನ ಕಾಮೆಂಟ್ ಕೂಡ ಮಾಡಿರ್ತಾರೆ. ಏನು ಅಂತಂದರೆ, ನೀವು ಕನ್ನಡದವ್ರು ಏನು ಸಿನಿಮಾ ಮಾಡಿಬಿಟ್ಟಿದ್ದೀರಿ ಅಂತ ಬರಬೇಕು ನಾವು ಅಂತ. ನೋಡಿ, ಮೊದಲು ಹೆಜ್ಜೆ ಇಡುವಾಗ ಒಬ್ಬ ವ್ಯಕ್ತಿಗೆ ಕೈ ಹಿಡ್ಕೊಂಡಾಗ್ಲೇ ಆ ವ್ಯಕ್ತಿ ಮುಂದೆ ಬರೋಕ್ಕೆ ಸಾಧ್ಯ. ಕರೆಕ್ಟ್ ಅಲ್ವಾ? ತಪ್ಪುಗಳಿದೆ ಅಂತಂದಾಗ ಅದನ್ನು ಪ್ರಶ್ನಿಸಿ, ನೀವು ತಪ್ಪು ಮಾಡಿದರೆ ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ. ಥಿಯೇಟ್ರಿಗೆ ಬರೋದು ಬೇಡ ಅಂತಂದರೆ ಸಿನಿಮಾ ಎಲ್ಲಿಂದ ಬರುತ್ತೆ ಸ್ವಾಮಿ? ಈಗ ಒಬ್ಬ ಕಲಾವಿದ ಒಂದು ಸಿನಿಮಾ ಮಾಡೋದಕ್ಕೆ ಕನಿಷ್ಠ ಪಕ್ಷ 2 ರಿಂದ 3 ವರ್ಷ ತಗೋತಾನೆ. ಅವನು ಎಷ್ಟು ಶ್ರಮ ಪಟ್ಟಿರ್ತಾನೆ ಅಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಯಾಕೆಂದರೆ ನಾವು ಕೂಡ ಇಂಡಸ್ಟ್ರಿಯಲ್ಲಿ ಇದ್ದವರು. ಸೊ ಹಾಗಾಗಿ ಏನೋ ಒಂದು ಕಷ್ಟಪಟ್ಟು ಮೂವಿ ಸ್ಟಾರ್ಟ್ ಆಗ್ಬಿಡುತ್ತೆ.